ಸೊಪ್ಪ ಇಲ್ಲಿ ಪ್ರೀತುರಾದವರು ರಂಗೋಲಿ ಹಾಕ್ತಾ ಇದ್ದಾರೆ ಇವತ್ತು ರಚ್ಚು ಮನೆಯಲ್ಲಿ. ರಚ್ಚು ಸಂಕ್ರಾಂತಿ ಹಬ್ಬ ಜೋರು, ಕಬ್ಬೆಲ್ಲ ತರಿಸ್ಬಿಟ್ಟವ್ರೆ. ಓ ಮನೇಲಿ ಇರಲ್ವಂತೆ, ಹೊಟ್ಟೆ ಎಲ್ಲ ಕಡಿಮೆ ಆಗಿದೆ. ಕಬ್ಬು 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 ಕೆಳಗೆ ಮಾಡಿ. ಪೊಂಗಲ್ ಅಂತೇಳಿ ಇದು ಮಡಿಕೆ ಹಣ್ಣು ನೀನು ತಗೊಳ್ಳೆ ಎಣ್ಣೆ ಪೊಂಗಲ್ ಡಿಶ್ ಅದು ಅದನ್ನೇ ಸಂಕ್ರಾಂತಿ ಹಬ್ಬಕ್ಕೆ ಮಾಡೋದು ಬೆಂಗಳೂರು ಸೈಡ್. ಏನು ಪೊಂಗಲ್ ಮಾಡ್ತಾರ? ಹೌದು, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್. ಅಲ್ಲಮ್ಮ ಅದು ಪೊಂಗಲ್ ಡಿಶ್ಶು. ಅವ್ರ ಹಬ್ಬದ ತರ ಸೆಲೆಬ್ರೇಟ್ ಮಾಡ್ತಾರ. ಅನಿಸ್ತಾಯ್ತಾ? ಸಂಕ್ರಾಂತಿ ಹಬ್ಬದ ಶುಭಾಶಯಗಳಂತ ಬರೀತಾರೆ. ಇನ್ನೇನಾರ ಮಾಡೋದಿದ್ರೆ ಮಾಡಕ್ಕೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಾಡ್ಬೇಡ. ಸಂಕ್ರಾಂತಿ ಬಂತು ಋತು ಹಂಗ್ ಬರೀತೀಯಾ? ಸಂಕ್ರಾಂತಿ ಬಂತು ಋತು ಅಂತ ಬರೀ ಅಂದ್ರ ಎಲ್ಲರೂ ಸೂಪರ್ ಆಗಿರುತ್ತೆ ಬರೋದು. ಬರೀ ಸಂಕ್ರಾಂತಿ ಬಂತು ಋತು ಅಂತ ಬರೀ ಸೂಪರ್ ಆಗಿರುತ್ತೆ ಅಲ್ಲ? ಚೆನ್ನಾಗಿದೆ. ಈ ಸಂಕ್ರಾಂತಿ ಬಂತು ಋತು ಎಷ್ಟು ಚೆನ್ನಾಗಿತ್ತು ನೋಡು. ಚೆನ್ನಾಗಿದೆ. ಅದಾಕ್ಬಿಟ್ಟು ಸುಪ್ರಭಾತ ಕೊಟ್ಟಿರೋ ತಗತಾರೆ ಹಿಂಗೆ. ಬ್ರೋ ಟ್ರೆಂಡ್ ಆಗಲ್ಲ ಬ್ರೋ. ಸಂಕ್ರಾಂತಿ ಬಂತು ಹಿಂದೆ ಓಪನ್ ಮಾಡಬೇಡ. ಆಶಾ ಅಲ್ಲ ವಿವೇಶ. ನೀನ್ ಎಡಿಟ್ ಮಾಡ್ಬೇಕಕ್ಕ. ಶಂಕರ್ ಶಾ ಹೇಳಿದ್ರೆ ನೀವು ಅದೆಲ್ಲ ಇದೇ ಅಲ್ಲ. ಈ ಶಂಕರ್ ಶಾ. ಶಂಕರ್ ಹೆಂಗ್ ಬರೀತೀಯ ನೀನು? ಶಿವ 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 ಅದು ಶುಭಾಶಯ. ಶುಭಾಶಯ ಇದು ಆಕ್ಚುಲಿ ಶುಭಾಶಯ. ಆಶಾ ಅಂತ ದೊಡ್ಡದು ನೋಡಿ ಗಾಯ್ಸ್, ಇಲ್ಲೊಂದು ಚಿಕ್ಕದ ಚಿಕ್ಕದಲ್ಲ. ನಾನು ಈ ಕಡೆ ಹೋಗ್ತೀನಿ. ಬರೋಣ. ಓಕೆ ಬಾಯ್. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಬಾಯ್ ಚಿನ್ನು. ಹ್ಯಾಪಿ ಜರ್ನಿ. ಬಾಯ್ ಬಾಯ್. ಸಿಗ್ತೀವಿ. ಗೊತ್ತಿಲ್ಲ ಯಾವತ್ತು ರಿಟರ್ನ್ ಬರ್ತೀವಿ ಅಂತ. ಸಿಗ್ತೀವಿ. ಬಾ ಬಾ ಬಾ. ಎಲ್ಲಿ ಇವಳು ರಚ್ಚು? ಬಾಯ್, ಹುಷಾರಾಗಿ ಹೋಗಿ ಬನ್ನಿ. ಹ್ಯಾಪಿ ಜರ್ನಿ. ಓಕೆ ಡನ್. See you. ಬಾಯ್ ಅಲ್ಲು. ಬಾಯ್ ನವೀನ. ನೆಕ್ಸ್ಟ್ ಜರ್ನಿ. ಮತ್ ನೀನು ನನ್ನ ನಿಜ ಹೋಗ್ಬಿಡ್ತೀನಿ ನೋಡು. ಹೋಗ್ಲಾ? ಬನ್ನಿ, ನಾವೆಲ್ಲ ಹೋಗೋಣ. ಬನ್ನಿ ಆಂಟಿ, ನಡ್ರಿ ಆಂಟಿ. ಬಾಯ್ ಅಲ್ಲು. ಬಾಯ್ ಎಲ್ರಿಗೂ ಬಾಯ್. ನೋಡಿ ನಾವು ಅರ್ಧ ದಾರಿನೂ ತಲುಪಿಲ್ಲ ಇನ್ನು. ಆಗ್ಲೇ ತೂಕಡಿಸ್ತಾಳೆ, ಫುಲ್ ಇದ್ದೆ ಹೊಡಿತಾಳೆ. ಅನ್ಕೊಂಡ್ ಮಲಗಿದ್ದೆ ಅವಾಗ್ಲೇ. ನಾನು ನಿದ್ದೆನೆ ಮಾಡಿಲ್ಲ. ನಿದ್ದೆ ಮಾಡಿಲ್ವ? ಎಲ್ಲರಿಗೂ ಬೆಳಗಿನ ಶುಭೋದಯ. ಮುಖ ತೊಳ್ಕೊಂಡೆ ನಾನು ತೊಳ್ಕೊಂಡೆ ಜಸ್ಟ್ ಟಿಶ್ಯೂ ಪೇಪರ್ ತಗೊಂಡು ಹಾಯ್ ಗುಡ್ ಮಾರ್ನಿಂಗ್. ಟಿಫನ್ ಮಾಡ್ತಿದ್ದೀವಿ. ನಾವೊಂದು ಕೇರಳ ರೆಸ್ಟೋರೆಂಟ್ ಆಗಿದ್ದೀವಿ. ಅದೇನದು ಕೇರಳ ಸ್ಟೈಲ್ ತಾನೆ ಅದು? ಅದಾ? ಸರಿ ಕಮೆಂಟ್ ಮಾಡಿ ಅದು ಹಿಂದೆ ಇರೋದು ಏನು ಡ್ರಾಯಿಂಗ್ ಅಂತ. ಯಕ್ಷಗಾನ ಅಂತ ಇವರು ಅಂತಿದ್ದಾರೆ. ಅದೇನಂತ ನೋಡಿ. ಹಾಂ ಯಕ್ಷಗಾನನಾ ಅದು? ಹಾಂ ಯಕ್ಷಗಾನ ಹಿಂಗಿರುತ್ತಾ ಏನೋ. ಒಳ್ಳೆ ಕಡೆ ಇದೆ. ಹೆಂಗಿದೆಯಾ? ಮಜಾ ಮಾಡಿ. ಹಲೋ ಗಾಯ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಪಿಂಕಿ. ಹ್ಯಾಪಿ ಸಂಕ್ರಾಂತಿ. ಹಲೋ ರಘು. ಇವತ್ತಲ್ಲ ಕಡೆ ಯುಗಾದಿಗೆ. ಹಲೋ, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ನಿಮಗೂ ಸಹ ನವೀನ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಸೊ ಮಚ್.
ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ನಾವೇನ್ ಸಂಕ್ರಾಂತಿ ಹಬ್ಬದ ದಿನ ಆಚೆ ಹೋಗಿದ್ದೀವಿ ಅಂತ. ಸೊ ಇಲ್ಲ ಆಕ್ಚುಲಿ ಆಲ್ರೆಡಿ ಬುಕ್ ಆಗ್ಬಿಟ್ಟಿತ್ತು. ಅದೇ ಡೇಟ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ನಾವು ಅದೇ ಡೇಟ್ಗೆ ಹೋಗ್ತಾ ಇದೀವಿ. ಆ್ಯಂಡ್ ಈ ಸಲ ಯುಕ್ತನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ನಾವು, ಬಿಕಾಸ್ ಅವಳು ಸ್ವಲ್ಪ ತೀಟೆ ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಆಮೇಲೆ ಹಾಕೊಂಡು ತಿಕ್ತಾಳೆ ನಮ್ಮನ್ನ, ನಮ್ಗೆ ಸಾಕಾಗ್ಬಿಡುತ್ತೆ ತಿಕ್ಕಿಸ್ಕೊಂಡು. ಸ್ವಲ್ಪ ನಾವು ಫ್ರೀಯಾಗಿರೋಣ. ಒಂದು ಸ್ವಲ್ಪ ಕೆಮ್ಮು ಕೂಡ ಆಗಿತ್ತು ಅವಳಿಗೆ. ಸುಮ್ಮನೆ ನೀರು ಚೇಂಜ್ ಆಗುತ್ತೆ ಮತ್ತೆ ಹುಷಾರು ತಪ್ತಾಳೆ ಅಂತೇಳಿ ಬಿಟ್ಟು ಬಂದ ಮನೆಯಲ್ಲಿ. ಅಷ್ಟೇ ಗೈಸ್, ಬನ್ನಿ ಹೋಗುವ. ಸೊ ನಿಮಗೆ ಈ ಕಪ್ಪೆ ಚಿಪ್ನ ನೋಡಿ ನಾನು ಎಲ್ಲಿದ್ದೀನಿ ಅನಿಸ್ತಾ ಇದೆ. ನಾನು ಸಮುದ್ರದ ಮುಂದೆ ನಿಂತಿದ್ದೀನಿ. ಸೊ ಸಂಕ್ರಾಂತಿ ಹಬ್ಬದ ದಿನ ಸಮುದ್ರದ ಮುಂದೆ ನಿಂತ್ಕೊಂಡು ಈ ಕಪ್ಪೆ ಚಿಪ್ಪನ್ನು ಹಾಕೊಂಡು ಮಜಾ ಮಾಡ್ತಾ ಇದ್ದೀನಿ. ಸೊ ಯುಕ್ತನ್ ಮಿಸ್ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ, ಬಿಕಾಸ್ ಅವಳು ಸ್ವಲ್ಪ ಹುಷಾರು ಬೇರೆ ಇರಲಿಲ್ಲ, ಕೆಮ್ಮು ಜಾಸ್ತಿ ಆಗಿತ್ತು, ಬೇಜಾರಾಗ್ತಾ ಇದೆ. ಬಟ್ ಇಟ್ಸ್ ಓಕೆ, ನಾವೆಲ್ಲ ಏನು ಮಾಡೋಕ್ಕಾಗಲ್ಲ. ಮಕ್ಕಳ ಆರೋಗ್ಯನೂ ಮುಖ್ಯ ಅಲ್ವಾ, ಅದಕ್ಕೆ ಕರ್ಕೊಬರ್ಲಿಲ್ಲ. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಬೀಚ್ ಅಂದರೆ ಸಖತ್ ಇಷ್ಟ. ಬೀಚಿಗೆ ಕರ್ಕೊಬಂದ್ಬಿಟ್ರೆ ಬೇರೆ ಏನೂ ಕೇಳಲ್ಲ ನಾನು. ನನಗೆ ಅಲೆ ಸೌಂಡು ಐ ಲವ್ ಇಟ್. ನೋಡಿ ಇವರೆಲ್ಲ ದಂಡ ಪಿಂಡಗಳು, ದಂಡ ಪಿಂಡಗಳು. ಥೂ ಥೂ, ಎದ್ದು ಬರ್ರೋ, ಅಲ್ಲಿ ಕುತ್ಕೊಂಡು ಏನ್ರ ಮಾಡ್ತಿದ್ದೀರಾ, ಬರ್ರೋ. ಸೊ ಹಲೋ ಎವ್ರಿವನ್, ಈಗ ತಾನೇ ಬಿಸಿಲು ಹೆವಿ ಬಿಸಿಲಿತ್ತು, ಅದಕ್ಕೆ ರೂಮಲ್ಲೇ ಸೇರ್ಕೊಂಡಿದ್ವಿ. ಈಗ ಸ್ವಲ್ಪ ಬಿಸಿಲು ಕಮ್ಮಿ ಆಯಿತು. ಸೊ ನಾನು ಜಂಪ್ ಸೂಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ರೆಡಿ ಆಗಿದ್ದೀವಿ. ಈಗ ಬೀಚ್ ಮುಂದೆ ಹೋಗಿ ಸ್ವಲ್ಪ ರೀಲ್ಸು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ. ಆ್ಯಂಡ್ ಹೋಮ್ ಸ್ಟೇ ಅಂತೂ ಸಖತ್ತಾಗಿದೆ. ಹೋಮ್ ಸ್ಟೇ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ರಚ್ಚು ವ್ಲಾಗ್ನ ನೋಡಿ, ಬಿಕಾಸ್ ಅವಳು ನಿಮಗೆಲ್ಲ ಡೀಟೇಲ್ಡಾಗಿ ಹೇಳ್ತಾಳೆ. ಓಕೆ, ಸೊ ಇಲ್ಲಿ ನೋಡಿ ನಮ್ಮ ಯಜಮಾನ್ರು ಬರ್ತಾ ಇದ್ದಾರೆ. ಏನಂದ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೋಡಿ ಹೀಗಿದೆ ಜೋಡಿ. ಓಕೆ, ಸೊ ಅವರಿಬ್ರು ಬರ್ತಾವ್ರೆ. ಅವ್ನ ಶರ್ಟ್ ಅಂತ ಚೆನ್ನಾಗಿದೆಯಾ ಹೇಳಿ? ಎಷ್ಟು? ತುಂಬಾ ಸ್ಪೆಷಲ್ ಎಡಿಷನ್. ಓಕೆ ಹೇಳು. 350 ರೂಪಾಯಿ. ಹಾ, 350 ಅಷ್ಟೇ ಕೊಟ್ಟಿದ್ದೀನಿ. ಓಕೆ ಗೈಸ್, ನನ್ನ ಜಂಪ್ ಸೂಟ್ ನೋಡ್ತಾ ಇದ್ದೀರಲ್ಲ, ನನ್ನ ಜಂಪ್ ಸೂಟ್ ಎಷ್ಟು ಹೇಳಿ? ಎಸ್ ತಗೊಂಡಿರ್ತಾನೆ 100 ರೂಪಾಯಿ 150 ತಿನ್ನಿ ಎಷ್ಟು ಅದೇ ಇಲ್ಲ. ಇದು ಈ ಜಂಪ್ ಸೂಟ್ ಬಂದ್ಬಿಟ್ಟು 200 ರುಪೀಸ್ ಅಷ್ಟೇ ಗೈಸ್, ಅಷ್ಟೇ. ನಮ್ಮ ಮನೆ ಹತ್ರ ಒಂದಿದೆ, ಅದು ಸಕ್ಕದಾಗಿದೆ. ಅಲ್ಲೆಲ್ಲ ಬ್ರ್ಯಾಂಡೆಡ್ ಐಟಮ್ಸು ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಸೊ ನಾವು ಅಲ್ಲೇ ಜಾಸ್ತಿ ಶಾಪಿಂಗ್ ಮಾಡೋದು. ಸೊ ಬನ್ನಿ ಹೋಗುವ. ಹಾಯ್, ಹೇಳು ನೀನು ಔಟ್ಫಿಟ್ ಬಗ್ಗೆ ಹೇಳು. ಏನು ಔಟ್ಫಿಟ್? ನಿನ್ನ ಔಟ್ಫಿಟ್ ಬಗ್ಗೆ ಹೇಳು. ಹೇಳ್ಬೇಕೆಲ್ಲ. ನೀನು ಎಷ್ಟು ಕಾಸ್ಟ್ಲಿ ತಗೊಂಡಿದ್ಯಾ ಅಂತ ಹೇಳು. ನಾನಾ ಸ್ಟಿಚ್ ಅಂತ ತಗೊಂಡಿದ್ದು 1300. ಇದು ಅಮಿತ್ ಅಂಗಡಿ ಅಂತ ನೋಡಿದ್ದು. ಇದು 2 ವರ್ಷ. ನೀವೇ ನನ್ನ ಪಾರ್ಟಿದೆ ಇವತ್ತು. ನಾನು ಸುಷ್ಮಿತಕ್ಕ ಯಾವತ್ತಿದ್ರು ಮನಿ ಸೇವರ್. ನಾವು ಶೋಕಿನೂ ಮಾಡ್ತೀವಿ, ಕಡಿಮೆ ಬಜೆಟ್ ಅಲ್ಲೂ ಆಯ್ತು ಬಟ್ಟೆ. ಹೌದಾ? ಅಣ್ಣನ ಎಷ್ಟಂತ ಗೊತ್ತಾ? 350 ರೂಪಾಯಿ ಶರ್ಟ್. ಚೆನ್ನಾಗೈತೆ. ಸೊ ನೋಡಿ ಗೈಸ್, ಇವಳು ಕೂಡ ನನ್ನ ಥರನೇ SS ಅಲ್ಲೇ ಜಂಪ್ ಸೂಟ್ ತೊಗೊಂಡಿದ್ದು. ಸೊ ನಾವಿಬ್ರು ಮೋಸ್ಟ್ ಆಫ್ ದ ಟೈಮ್ ಅಲ್ಲೇ ಶಾಪಿಂಗ್ ಮಾಡೋದು. ಬಟ್ ಇವಳು ಆಚೆ ಜಾಸ್ತಿ ಮಾಡ್ತಾಳೆ, ನಾನು ಜಾಸ್ತಿ ಮಾಡಲ್ಲ. ನಾನು ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ನಾನು ಬುದ್ಧಿ ಹೇಳ್ಕೊಟ್ಟಿದ್ದೀನಿ ಗೈಸ್, ನಾನು ಬುದ್ಧಿ ಹೇಳ್ಕೊಟ್ಟಿದ್ದೀನಿ. ಸೇವ್ ಮಾಡ್ರೆ, ಯಾಕೆ ಬಟ್ಟೆಗೆ ಅಷ್ಟು ದುಡ್ಡು ಇಡ್ತೀರಾ ಅಂತ. ಅದೇ ಕಟ್ ನೋಡಿದ ತಕ್ಷಣ ತಗೋಬಿಡು ಅಂತ ಅನ್ಸುತ್ತೆ ಅದಕ್ಕೆ. ಸೊ ನೋಡಿ, ಹೋಮ್ ಸ್ಟೇ ಅದು ತುಂಬ ಚೆನ್ನಾಗಿದೆ. ನೀವು ಹೋಮ್ ಸ್ಟೇ ಬಗ್ಗೆ ತಿಳ್ಕೊಬೇಕಂದ್ರೆ ಇವಳು ಬ್ಲಾಗೇ ನೋಡಿ. ಓಕೆನಾ? ಅವಳು ನಿಮಗೆಲ್ಲ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ತಾಳೆ. ಹೌದು, ನನ್ನ ವಾಯ್ಸ್ ಕೇಳಿಸಲ್ಲ. ಬನ್ನಿ ಹೋಗುವ. ಬೀಚು ಬೀಚು. ಅಯ್ಯ, ನೀರು ಬಂತು, ಬರ್ರೋ. ನೋಡಿ ಗೈಸ್, ನಮ್ಮ ಬಾಯ್ಸ್ ವಿಡಿಯೋಸ್ ಮಾಡಿಕೊಂಡ್ರು. ಸೂಪರ್ ಬಾ ನೀನು. ಸೊ ಇವಾಗ ಎಲ್ಲ ಶೂಟ್ಸು, ರೀಲ್ಸು ಎಲ್ಲ ಆಯಿತು. ಎಲ್ಲ ವೀಡಿಯೋಸ್ ಮಾಡಿದ್ದು ಎಲ್ಲ ಆಯಿತು. ಈಗ ರೈನ್ ಡ್ಯಾನ್ಸ್ ಇದೆ ಇಲ್ಲಿ, ಹಾಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ನವೀನನ್ನ ದೂಕೋಣ ಅಂತ ಸ್ಕೆಚ್ ಹಾಕೊಂಡಿದ್ದೀವಿ ಇವತ್ತು. ಆಯಿತು, ನನಗೇನು ಭಯನಾ, ಬರ್ತೀನಿ. ಸೊ ಈಗಿದೆ ನೋಡಿ ನಮ್ಮ ಹೋಮ್ ಸ್ಟೇ, ನಾವಿರೋ ಹೋಮ್ ಸ್ಟೇ. ಫಾರ್ ಮೋರ್ ಇನ್ಫಾರ್ಮೇಷನ್ ಪ್ಲೀಸ್ ಕಾಂಟ್ಯಾಕ್ಟ್ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಇವಾಗ ರೈನ್ ಡ್ಯಾನ್ಸ್ ಆಗುತ್ತೆ, ನೋಡೋಣ. ಈಗ ರಘು ಧುಮುಕ್ತಾನೆ, ಹೇಗೆ ಧುಮುಕ್ತಾನೆ ಅಂತ ತೋರಿಸ್ತೀನಿ. ರಘು ಧುಮ್ಕ, ನೋಡ್ತೀನಿ. ಅಲ್ಲೋ, ಯು ಆರ್ ಡಿಸಪಾಯಿಂಟಿಂಗ್ ಮೀ, ಯು ಆರ್ ಡಿಸಪಾಯಿಂಟಿಂಗ್ ಯುವರ್ ವೈಫ್. ಜಂಪ್, ಜಂಪ್ ಮಾಡು, ಜಂಪ್ ಮಾಡು ಚಿನ್ನ.
ಎಲ್ಲ ಅಲ್ಲಿಗೆ ಹೋಗಿ ರೈನ್ ಡ್ಯಾನ್ಸ್ ಮಾಡಿದ್ಮೇಲೆ ಮಾಡೋಣ. ಅಯ್ಯ ನಿಮ್ಮ ನೋಡ್ರಿ ಬರ್ರಿ ರೈನ್ ಡ್ಯಾನ್ಸ್ಗೆ ಹೋಗೋಣ ಡ್ಯಾನ್ಸ್ ಮಾಡೋಣ. ಎಲ್ಲ ಬಂದ್ಮೇಲೆ ಮತ್ತೆ ಮಣ್ಣಾಗತ್ತಲ್ಲ ಸ್ವಿಮ್ಮಿಂಗ್ ಪೂಲ್ ಆಗಿರಲ್ಲ ರೈನ್ ಡ್ಯಾನ್ಸ್ ಅಂದ್ಮೇಲೆ. ರೆಡಿ 3 2 1 ಗೋ. ಇರೋ ನವೀನ ನೀನು ಧುಮುಕ್ಬೇಕು. ಅಲ್ಲಿದ್ಯಾ ನೀನು ಇಲ್ಲಿದ್ದಾನೆ ಹೆಂಗ್ ಬಿದ್ದು ಬಿಡ್ತೀರಾ ಬೀಳಲ್ಲ. ಇವು ಯಾವ ಇವು ಅಲ್ಲ 3 ಫೀಟ್ ಕಣ 3.5 ಫೀಟು. ಬಾ ನವೀನ ರೆಡಿ ಎಸ್ so beautiful so elegant just looking like a wow. ಸೊ ಈಗ ನವೀನ ಧುಮ್ಕಾಯ್ತು, ಈಗ ಅಲ್ಲು ರಘು ಅವ್ರು ಧುಮ್ಕ್ತಾ ಇದ್ದಾರೆ. ರೆಡಿ ಅಲ್ಲ 3 2 1 ಗೋ. ನಾನಂತೂ ಇಳಿತೀನವ ನಂಗೆ ಹಿಂಗೆಲ್ಲ ಧುಮ್ಕಕ್ಕೆ ಬರೋಲ್ಲ. ಇಲ್ಲಿ ಇವಳೇನ್ ಮಾಡ್ತಾ ಗೊತ್ತಾ, ಬಂದ ತಕ್ಷಣನೇ ಸ್ವಿಮ್ಮಿಂಗ್ ಪೂಲಿಗೆ ಬಂದ ತಕ್ಷಣನೇ ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಏನಾಳೆ ಚೆನ್ನಾಗಿದೆ ಗೊತ್ತಾ. ರಾಧಾ ಇಳಿತಾ ಇಲ್ಲ ಫುಲ್ಗೆ, ಅಲರ್ಜಿ ಆಗ್ಬಿಡುತ್ತೆ. ಏನು ಟ್ರೈ ಮಾಡಕ್ಕ ಅದು ತರ ಬೆಳಗ್ಗೆ ಎದ್ರೆ ಮೇಲೆ ಮಾಡ್ಕೋಬಹುದು. ಒಳ್ಳೆ ಗಾಳಿ ಮೊನ್ನೆ ಸ್ವಿಮ್ಮಿಂಗ್ ಪೂಲ್ ಆಗಿ ಗೊತ್ತಾ, ಪಿಂಕಿ ಜಂಪ್ ಮಾಡು. ಮೊನ್ನೆ ಸ್ವಿಮ್ಮಿಂಗ್ ಪೂಲ್ ಆಗಿ ಗೊತ್ತಾ, ಈಗ 5 ಫೀಟ್ ರಚ್ಚು ಏನ್ ಮಾಡ್ತಿದೀಯಾ? ಯಾರು ಇರ್ಲಿಲ್ವಾ ತಲೆ ಮುಳುಗಿಸ್ಬಿಡೋದು ಈಗ ಕಾಂಪಿಟೇಷನ್ ಮಾಡ್ತಿದೀವಿ. ಏನಂದ್ರೆ ಯಾರು ಜಾಸ್ತಿ ಹೊತ್ತು ಉಸಿರಿಟ್ಕೊಂಡು ಹೊರಗಡೆ ಇರ್ತಾರೆ ಅಂತ ಹೇಳಿ. ರಚ್ಚು ಅಂಪೇರು. ಆಯ್ತು ಓಕೆನಾ? ಸೊ ನಾನು ಪಿಂಕಿ ನವೀನ ಮತ್ತೆ ರಘು ಆಡ್ತಾ ಇದೀವಿ. ಅವ್ರ ಅಂಪೈರ್. ಇಲ್ಲೋಡ ನಾವು ಮುಳುಗದ್ಮೇಲೆ ಅರ್ಥ ಮುಳುಗದೆ ಇರೋದು ಅವೆಲ್ಲ ಅಲ್ಲ, ವಿಡಿಯೋ ನೋಡಿದ್ರೆ ಗೊತ್ತಾಗತ್ತಲ್ಲ. ತಲೆ ಮೇಲೆ ಕಾಣುತ್ತೆ. ಹಂಗಾಗಲ್ಲ, ಹೆಣ್ಮಕ್ಳಿಗೆಲ್ಲ ಆಗುತ್ತೆ ಅಷ್ಟು. ಆಗಲ್ಲ. ಓಕೆ ಬೇಡ, ತಲೆ ರೆಡಿ ಆಲ್ ಸೆಟ್ 1 2 3 ಗೋ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಅಣ್ಣ ವಿನ್ನು 27 ಆಲ್ಮೋಸ್ಟ್ 30 ಸೆಕೆಂಡ್. ನಾನು ಟೀಮ್ ಮತ್ತೆ ಅವ್ರು ಪಿಂಕಿ ಲಾಸ್ಟ್, ನವೀನ ಅದಾದ್ಮೇಲೆ ಫಸ್ಟ್ ನಾನು, ಸೆಕೆಂಡ್ ನವೀನ, ಥರ್ಡ್ ರೌಂಡ್ ನಂಬರ್ 2. ಆಲ್ ಸೆಟ್ ರೆಡಿ 1 2 ಓಕೆ. ರೌಂಡಿಗೆಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ರೆಡಿ ಆಲ್ ಸೆಟ್ 1 2 3 ಗೋ. 1 2 3 4 5 6 7 8 9 10 11 12 13 14 15
16, 17, 18, 19, 20, 21, 22, 23. Sushmita coming! ನವೀನ ಆಚೆ ರೌಂಡ್ ನಂಬರ್ 3. ಯಾರ್ಯಾರು? ರೌಂಡ್ ನಂಬರ್ 3 ಅಂಡ್ ಲಾಸ್ಟ್ ಡಿಸೈಡಿಂಗ್ ರೌಂಡ್. ಆಲ್ ಸೈಡ್ ಬಾರ ಮುಂದಕ್ಕೆ ಅಲ್ಲಿ ಹಿಡ್ಕೊಂಡು ಲೈಟ್ ಇಲ್ಲ ಅದಕ್ಕೆ ಅಣ್ಣ. ಅಲ್ಲ ಹೈಟ್ ಇಲ್ದಾಗ ಅವಾಗಿಂದ ಹಿಂಗ್ ಹಿಡ್ಕೊಂಡು ಮುಳುಗ್ತಾವ್ ಕಣೆ ಗ್ರಿಪ್ಗೆ. ಅಲ್ಲೇ ಅಲ್ಲೇ ಇರು, ನೀ ಹತ್ರಕ್ಕೆ ದೂರ ಹತ್ರಕ್ಕೆ ಬರ್ಬೇಡ, ಅಲ್ಲೇ ಇರು, ನೀನ್ ಹಂಗೆ ಹೇಳ್ಬಿಡ್ತೀಯ. ರೆಡಿ? ಆಲ್ ಸೆಟ್. 1 2 3 ಗೋ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 ಎದ್ದೇಳ್ರಿ ಸಾಕು. 33. ಸುಶ್ಮಿತಾ ಅಕ್ಕ ಗೆದ್ರು. ಏನ್ ಮಾಡ್ತಿದ್ದಿ? ನೀರ್ ಕುಡಿತಿದ್ದಿ ಏನಕ್ಕ? ಏನ್ ಟ್ರಿಕ್ ಕೇಳು, ಏನ್ ಟ್ರಿಕ್ ಯೂಸ್ ಮಾಡ್ತಿದ್ದೆ? ಏನಿಲ್ಲ, ಮೂಗ್ ಹಿಡ್ಕೊಂಡು 20 ಸೆಕೆಂಡ್ ಇರ್ತಿದ್ದೆ, ಆಮೇಲೆ ಮೂಗ್ ಬಿಡ್ತಿದ್ದೆ, ಆಮೇಲೆ ಅದ ಇದ್ರಲ್ಲಿ ಉಸಿರಾಡ್ತಿದ್ದೆ ಬಾಯಲ್ಲಿ. ಈಗ ಬಿಸಿ ಬಿಸಿ ಹೊಗೆ ಬರ್ತಾ ಇದೆ. ಚಿಕನ್ ದಯವಿಟ್ಟು ವೆಜ್ ತಿನ್ನೋರು ಬೇಜಾರು ಮಾಡ್ಕೋಬೇಡಿ. ಅವ್ನು ನಿಜವಲ್ಲ, ಮೊನ್ನೆ ಚಾಕಣದ ಹಾಕ್ಬಿಟ್ಟಿದ್ನಲ್ಲ, ಸ್ವಲ್ಪ ಜನ ಬೈದ್ರು, ನೀವು ಹಂಗೆಲ್ಲ ಹಾಕ್ಬೇಡಿ ಚಾಕಣ, ನಮ್ಗೆ ಒಂಥರ ಅನ್ಸುತ್ತೆ ಅಂತ. ಸಾರಿ, ಅದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿದೆ, ಅದಕ್ಕೆ. ಈಗ ಅವ್ರು ಕೆಲವೊಬ್ರು ಒಂಥರ ಫಿಶ್ ಇದ್ದಂಗೆ ಆಯ್ತು. ಬಟ್ ಇಟ್ಸ್ ನಾಟ್ ಫಿಶ್. ಸಾಕು, ಎಲ್ರಿಗೂ 2 ಪೀಸ್ ಬರುತ್ತೆ, ಹಾಕೊಂಡ್ಬಿಡ್ರಿ. ಬಿಸಿ ಇದ್ರೆ ಚಂದ. ಇನ್ನೊಂದು ಪೀಸ್ ಇದು ಯಾರಿಗ್ ಬೇಕು ಹೇಳಿ, ಅವರಿಗೆ 1 ಪೀಸ್ ಯಾಕೆ ಸಿಗ್ತಾಯ್ತು, ಅವ್ರಿಗೆ ಹಾಕ್ರಚ್ಚು. ಫಿಶ್ ಹಾಕ್ತೀನಿ, ಸಾಕಾಯ್ಕ? ಆಮೇಲೆ ಬೇರೆದ್ ಹಾಕ್ಲಾ? ಮಯನಸ್ ಅಂದ್ರೆ ಏನು ನಮ್ಮ ಯೂಟ್ಯೂಬ್ಗೆ ಏನ್ ಇಷ್ಟನ? ನನಗೆ ಇಷ್ಟ. ಅದ್ ಹೆಂಗ್ ಮಾಡ್ತಾರೆ ನೋಡೋದ್ ಬಿಟ್ರೆ ನೀನು. ನಮಗೆ 2 ರೂಮ್ ಕೊಟ್ಟಿದ್ರು. ಸೊ ಈ ರೂಮಲ್ಲಿ ನಾವು ನವೀನ್ ಇದೀವಿ. ಸೊ ಅವ್ರು ಆ ಕಡೆ ಮಲಗಿದ್ರು. ಎಸ್, ಬ್ಲಾಗ್ ಇಲ್ಲಿಗೆ ಮುಗೀತು. ಮತ್ತೆ ನಾಳೆ ಸಿಗೋಣ. ಸೊ ಥ್ಯಾಂಕ್ಸ್, ಯಾರೆಲ್ಲ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಜಾಸ್ತಿ ಮಾತಾಡ್ತಿಲ್ಲ ಇತ್ತೀಚೆಗೆ, ಮತ್ತೆ ಮಾತಾಡೋಣ. ಓಕೆ, ಬಾಯ್.